ಮಾತನಾಡ್ತಿದ್ದಾರೆ ಅಂತ ಇದೀಗ ಹೇಳಿ ನೋಡ್ಕೊಂಡು. ಸಿಎಂ ಮಾತಾಡ್ತಿದ್ದಾರೆ ಮನಮೋಹನ್ ಸಿಂಗ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಬದುಕನ್ನು ನೋಡಿದಾಗ ಕೇಳಿಸ್ತಾ ಇಲ್ವೇನ್ರಿ? ಹೌದಾ? ಅವರು ಒಂದು ರೀತಿ ಪವಾಡ ಆದ ರೀತಿಯಲ್ಲಿ ಅವ್ರ ಬದುಕನ್ನು ನೋಡಲಿಕ್ಕೆ ಸಾಧ್ಯ. ಇವತ್ತಿನ ಪಾಕಿಸ್ತಾನ ಇದೆಯಲ್ಲ, ಅಲ್ಲಿ ಒಂದು ಕುಗ್ರಾಮದಲ್ಲಿ ಜನಿಸ್ತವರು. ಪಂಜಾಬ್ ಪ್ರಾವಿನ್ಸ್. ಪಂಜಾಬ್ ಪ್ರಾವಿನ್ಸ್. ಅಲ್ಲಿಂದ ದೇಶದ ಒಬ್ಬ ಖ್ಯಾತ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾಗ್ತಾರೆ. ಜಗತ್ತಿನಲ್ಲೇ ಒಬ್ಬರು ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು. ಅವರು 5 ವರ್ಷ ನರಸಿಂಹರಾಯರ ಸಂಪುಟದಲ್ಲಿ ಆರ್ಥಿಕ ಕಾರ್ಯದರ್ಶಿಗಳಾಗಿದ್ದರು. ಆ ಕಾಲದಲ್ಲಿ ಉದಾರೀಕರಣ, ಖಾಸಗೀಕರಣ ಮಾಡಿ the Indian economy has been opened up. In the global sphere. ಆ ಕಾರಣ ಅದು ಮಾಡದ್ರಿಂದ ಆರ್ಥಿಕ ಮುಗ್ಗಟ್ಟಿದೆಯಲ್ಲ, ದೇಶದಲ್ಲಿದ್ದಂಥ ಆರ್ಥಿಕ ಮುಗ್ಗಟ್ಟು ಅದು ನಿವಾರಣೆ ಆಯಿತು ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ. ಅದಾದಮೇಲೆ ಎರಡು 2004ರಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಗಳಿಸಿದಾಗ ಇವೆಲ್ಲದರ ಹೊರತಾಗಿ ನಾನು ಅದೇ ಹೇಳಿದ್ದು ಪ್ರಶ್ನೆ ನೋಡಿ, ನರಸಿಂಹರಾಯರು ಇಷ್ಟು ದೊಡ್ಡ ಒಂದು ಕೊಡುಗೆಯನ್ನು ಭಾರತಕ್ಕೆ ಕೊಟ್ಟಿದ್ದಾರೆ. ಹೌದು. ಅವರ ಯಾವುದೇ ಒಂದು ಕಾರ್ಯಕ್ರಮದ ಕಾಂಗ್ರೆಸ್ ಅವರು ಯಾವತ್ತೂ ಇಟ್ಟೇ ಇಲ್ಲ ಅವರ ಹೆಸರನ್ನು. ನರಸಿಂಹರಾಯರು ಅವರ ಹೆಸರಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಇದೆಯಾ? ಯಾವುದಕ್ಕಾದ್ರೂ ಹೆಸರಿಟ್ಟಿದ್ದೀರಾ? ಇಲ್ಲ. ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಈಗ ಹೊಗಳದತ್ತೆ ಕಾಂಗ್ರೆಸ್ ಹಂಗೆ ಹಿಂಗೆ ಅಂತೇಳಿ ಅವರನ್ನೇ ಅವಮಾನ ಮಾಡಿದೆ. ಅವ್ರದ್ದು ಯಾವುದಾದ್ರೂ ಹೆಸರಿಟ್ಟಿದೆಯಾ? ನಿಮಗೆ ಈ ಇದರ ಬಗ್ಗೆ ಒಂದು ಟೀಕೆ ಬಂತು. ರಣಬೀರ್ ಕಪೂರ್ ಗೊತ್ತಲ್ಲ, ಯಾರು ಸೂಪರ್ ಸ್ಟಾರ್, ಅವರ ಅಪ್ಪ ರಿಷಿ ಕಪೂರ್ ಅವ್ರ ಮೇಲೆ ಟೀಕೆ ಮಾಡ್ತಾರೆ. ನನ್ನ ಫ್ಯಾಮಿಲಿ ಕೂಡ ಇದೆ, ನಮ್ಮದು ಒಂದು ಹೆಸರಿಡಿ. ಅಲ್ಲ, ನಿಜ, ಅವ್ರದ್ದು ಕೂಡ ನೀವು ಇದಕ್ಕಿಡ್ಬೇಡ್ರಪ್ಪ, ದೊಡ್ಡದಕ್ಕೆ ಇಡಬೇಡಿ, ಅಟ್ಲೀಸ್ಟ್ ಟಾಯ್ಲೆಟ್ಗಾದ್ರೂ ಇಡಿ ಅಂತಾರೆ ಅವರು. ನಮ್ಮ ಹೆಸರು ಹಂಗಾದ್ರೆ ಇಡಿ, ನೀವು ನಿಮ್ಮದೇ ಇಟ್ಕೊಂಡ್ರೆ ಹೆಂಗೆ ಅಂತ ಅಂದ್ಬಿಟ್ಟು. ಅದು ಭಾಳ ದೊಡ್ಡ ತಪ್ಪು. ಅದನ್ನು ಕಾಂಗ್ರೆಸ್ ಯಾವಾಗ ಸರಿ ಮಾಡ್ಕೊಳ್ಳೋದೇ ಗೊತ್ತಿಲ್ಲ. ಈಗ ಅಂಬೇಡ್ಕರ್ ಅವರಿಗೆ ಒಂದು ಏನೇ ಮತ್ತೊಂದು ಇರಲಿ, ಅವ್ರಿಗೊಂದು ಭಾರತ ರತ್ನ ಅವತ್ತೇ ಕೊಟ್ಟಿದ್ರೆ ಇವತ್ತು ಹೆಂಗಿರ್ತಿತ್ತು. ಏನೇ ಹೋಗಿ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಮುಂದಿನ ನ್ಯೂಸ್ಗಳಲ್ಲಿ ಕೊಡ್ತಾ ಹೋಗ್ತೀವಿ. ಇದೀಗ ಸಿಎಂ ಮಾತಾಡ್ತಿದ್ದಾರೆ ಮನಮೋಹನ್ ಸಿಂಗ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಬದುಕನ್ನು ನೋಡಿದಾಗ ಕೇಳಿಸ್ತಾ ಇಲ್ವೇನ್ರಿ? ಹೌದಾ? ಅವರು ಒಂದು ರೀತಿ ಪವಾಡ ಆದ ರೀತಿಯಲ್ಲಿ ಅವ್ರ ಬದುಕನ್ನು ನೋಡಲಿಕ್ಕೆ ಸಾಧ್ಯ. ಇವತ್ತಿನ ಪಾಕಿಸ್ತಾನ ಇದೆಯಲ್ಲ, ಅಲ್ಲಿ ಒಂದು ಕುಗ್ರಾಮದಲ್ಲಿ ಜನಿಸ್ತವರು. ಪಂಜಾಬ್ ಪ್ರಾವಿನ್ಸ್. ಪಂಜಾಬ್ ಪ್ರಾವಿನ್ಸ್. ಅಲ್ಲಿಂದ ದೇಶದ ಒಬ್ಬ ಖ್ಯಾತ ಪ್ರಸಿದ್ಧ
ಅರ್ಥಶಾಸ್ತ್ರಜ್ಞರಾಗ್ತಾರೆ. ಜಗತ್ತಿನಲ್ಲೇ ಒಬ್ಬರು ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು. ಅವರು 5 ವರ್ಷ ನರಸಿಂಹರಾಯರ ಸಂಪುಟದಲ್ಲಿ ಆರ್ಥಿಕ ಕಾರ್ಯದರ್ಶಿಗಳಾಗಿದ್ದರು. ಆ ಕಾಲದಲ್ಲಿ ಉದಾರೀಕರಣ, ಖಾಸಗೀಕರಣ ಮಾಡಿ the Indian economy has been opened up. In the global sphere. ಆ ಕಾರಣ ಅದು ಮಾಡದ್ರಿಂದ ಆರ್ಥಿಕ ಮುಗ್ಗಟ್ಟಿದೆಯಲ್ಲ, ದೇಶದಲ್ಲಿದ್ದಂಥ ಆರ್ಥಿಕ ಮುಗ್ಗಟ್ಟು ಅದು ನಿವಾರಣೆ ಆಯಿತು ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ. ಅದಾದಮೇಲೆ ಎರಡು 2004ರಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಗಳಿಸಿದಾಗ ಇವೆಲ್ಲದರ ಹೊರತಾಗಿ ನಾನು ಅದೇ ಹೇಳಿದ್ದು ಪ್ರಶ್ನೆ ನೋಡಿ, ನರಸಿಂಹರಾಯರು ಇಷ್ಟು ದೊಡ್ಡ ಒಂದು ಕೊಡುಗೆಯನ್ನು ಭಾರತಕ್ಕೆ ಕೊಟ್ಟಿದ್ದಾರೆ. ಹೌದು. ಅವರ ಯಾವುದೇ ಒಂದು ಕಾರ್ಯಕ್ರಮದ ಕಾಂಗ್ರೆಸ್ ಅವರು ಯಾವತ್ತೂ ಇಟ್ಟೇ ಇಲ್ಲ ಅವರ ಹೆಸರನ್ನು. ನರಸಿಂಹರಾಯರು ಅವರ ಹೆಸರಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಇದೆಯಾ? ಯಾವುದಕ್ಕಾದ್ರೂ ಹೆಸರಿಟ್ಟಿದ್ದೀರಾ? ಇಲ್ಲ. ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಈಗ ಹೊಗಳದತ್ತೆ ಕಾಂಗ್ರೆಸ್ ಹಂಗೆ ಹಿಂಗೆ ಅಂತೇಳಿ ಅವರನ್ನೇ ಅವಮಾನ ಮಾಡಿದೆ. ಅವ್ರದ್ದು ಯಾವುದಾದ್ರೂ ಹೆಸರಿಟ್ಟಿದೆಯಾ? ನಿಮಗೆ ಇದರ ಬಗ್ಗೆ ಒಂದು ಟೀಕೆ ಬಂತು. ರಣಬೀರ್ ಕಪೂರ್ ಗೊತ್ತಲ್ಲ, ಯಾರು ಸೂಪರ್ ಸ್ಟಾರ್, ಅವರ ಅಪ್ಪ ರಿಷಿ ಕಪೂರ್ ಒಮ್ಮೆ ಟೀಕೆ ಮಾಡ್ತಾರೆ. ನನ್ನ ಫ್ಯಾಮಿಲಿ ಕೂಡ ಇದೆ, ನಮ್ಮದು ಒಂದು ಹೆಸರಿಡಿ. ಅಲ್ಲ ನಿಜ, ಅವ್ರದ್ದು ಕೂಡ ಸರ್. ನೀವು ಇದಕ್ಕಿಡ್ಬೇಡ್ರಪ್ಪ, ದೊಡ್ಡದಕ್ಕೆ ಇಡಬೇಡಿ, ಅಟ್ಲೀಸ್ಟ್ ಟಾಯ್ಲೆಟ್ಗಾದ್ರೂ ಇಡಿ ಅಂತಾರೆ ಅವರು. ನಮ್ಮ ಹೆಸರು ಮಾಡ್ತಾರೆ. ಹಂಗಾದ್ರೆ ಇಡಿ, ನೀವು ನಿಮ್ಮದೇ ಇಟ್ಕೊಂಡ್ರೆ ಹೆಂಗೆ ಅಂತ ಅಂದ್ಬಿಟ್ಟು. ಅದು ಭಾಳ ದೊಡ್ಡ ತಪ್ಪು. ಅದನ್ನು ಕಾಂಗ್ರೆಸ್ ಯಾವಾಗ ಸರಿ ಮಾಡ್ಕೊಳ್ಳೋದೇ ಗೊತ್ತಿಲ್ಲ. ಈಗ ಅಂಬೇಡ್ಕರ್ ಅವರಿಗೆ ಒಂದು ಏನೇ ಮತ್ತೊಂದು ಇರಲಿ, ಅವ್ರಿಗೊಂದು ಭಾರತ ರತ್ನ ಅವತ್ತೇ ಕೊಟ್ಟಿದ್ದರೆ ಇವತ್ತು ಹೆಂಗಿರ್ತಿತ್ತು. ಏನೇ ಹೋಗಿ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಮುಂದಿನ ನ್ಯೂಸ್ಗಳಲ್ಲಿ ಕೊಡ್ತಾ ಹೋಗ್ತೀವಿ.